ನಾನ್ ಮಾಡ್ತೀನಿ ಗೆಲಿ ತೋರಿಸ್ತೀನಿ ರಾಜಕೀಯ ಗಲಿಬಿಲಿ ಇದು ಗಿಲಿ ಗಿಲಿ ಪಾಲಿಟಿಕ್ಸ್. ನಾನು ನಿಮ್ಮ ಪ್ರೀತಿಯ ವಿನೋದ್ ಗೊಬ್ಬರಗಾಲ. ರಾಜಕೀಯ ಸುದ್ದಿಗೆ ಹಾಸ್ಯದ ಡಿಚ್ಚಿ ಕೊಡುವ ಕಾರ್ಯಕ್ರಮ ಗಿಲಿ ಗಿಲಿ ಪಾಲಿಟಿಕ್ಸ್. ಸ್ವಾಗತ ಸುಸ್ವಾಗತ. ಕರ್ನಾಟಕದಲ್ಲಿ ಏನಾಗ್ತಾ ಇದೆ? ಒಂದು ಕಡೆ ರಾಜಕೀಯನೂ ಇದೆ, ಒಂದು ಕಡೆ ಅದಕ್ಕಿಂತ ಹೆಚ್ಚಾಗಿ ಕಾವೇರಿ ಹೋರಾಟ ನಡೀತಾ ಇದೆ. ಸೊ ಅದ್ರ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆ ಬರ್ತಾ ಇದ್ದಾರೆ ವಾಟಾಳ್ ನಟರಾಜ್ ಅವರು. ಅಣ್ಣ ಬಾಣ. ಏಯ್, ಮೊದಲು ನಾನು ಬರಬೇಕಾದ್ರೆ ತಮಟೆ ಶಬ್ದ ಬರಲೇಬೇಕು. ಹಾಕ್ಸು. ಏಯ್ ಚಗರೆತ್ತಲೆ ಸೂರೆ ಹಾಕೋನ್ ಬೀಟ. ಏಯ್ ಸಾಕು, ನಿಲ್ಸು. ಅಣ್ಣ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ನಿನಗೂ ಸುಸ್ವಾಗತ, ಸುಸ್ವಾಗತ, ಸುಸ್ವಾಗತ. ಕಾವೇರಿ ಹೋರಾಟಕ್ಕೆ ಬಂದಿಲ್ಲ ನೀನು, ಸುಸ್ತಾಗುತ್ತಾ? ಓ ಅಣ್ಣ, ನಾನು ಬಂದಿದ್ದೆ, ನೀವು ಹೋರಾಡ್ತಿದ್ರಲ್ಲ ಮುಂದ್ಗಡೆ, ನಾನು ಹಿಂದ್ಗಡೆ ಹೋರಾಡ್ತಿದ್ದೆ ಕಣ. ನೋಡು, ಇದನ್ನೇ ಬೇಡ ಅನ್ನೋದು. ಮತ್ತೆ ನನಗೆ ನೀನು ಇಷ್ಟ ಯಾಕೆ ಅಂತ ಕೇಳಲೇಬೇಕು. ಯಾಕೆ? ಈ ನಿನ್ನ ಗುಂಗುರು ಕೂದಲು ನನಗೆ ಇಷ್ಟ, ಅದ ನನ್ನ ಜೊತೆ ನೀನು ಬರಲೇಬೇಕು. ನಾನು ಜೊತೆಲೇ ಇರ್ತೀನಿ, ಬಟ್ ನೀನು ತಿರುಗಿ ನೋಡಕ್ಕಿಲ್ಲ ಅಷ್ಟೇ ಕಣ. ಇರ್ಲಿ ಅಣ್ಣ, ಈ ಕಾವೇರಿ ಹೋರಾಟ ಎಲ್ಲಿವರೆಗೂ ಬಂದಿದೆ? ಏಯ್, ಎಲ್ಲಿವರೆಗೆ ಅಂತಂದ್ರೇನು? ಹಳ್ಳಿಯಿಂದ, ಮಂಡ್ಯದಿಂದ, ಕರ್ನಾಟಕದಿಂದ ಡೆಲ್ಲಿವರೆಗೂ ನಮ್ಮ ಹೋರಾಟ ಬಂದಿದೆ. 3ನೇ ತಾರೀಕು ಮಾಡಬೇಕಾಗಿತ್ತು, ಅದೇನೋ ಪ್ರಧಾನಿಗಳು ಬರ್ತಾರೆ ಅಂತ ಸ್ವಲ್ಪ ಮುಂದೂಡಿದ್ದೀವಿ. ಅದು 3ನೇ ತಾರೀಕು ನಾವು ಬಂದ್ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ. ಬಂದ್ ಮಾಡ್ಬಿಟ್ರೆ ಈ ಕಾವೇರಿ ಹೋರಾಟ ಎಲ್ಲ ಸಮಸ್ಯೆ ಪರಿಹಾರ ಆಗೋದು. ಹೌದು, ನಿನ್ನ ಮುಸುಡಿಗೆ ಮುಗ್ಗುಲ್ ಧೂಪ ಹಾಕ ಕೇಳಿಸ್ಕೊ. ಬಂಡಿ ಚಿಪ್ ಹೊಡೆದು ಮುಸುಡಿ ಕೊಟ್ಬಿಡ್ತೀನಿ. ನಾನು ಹೇಳೋದು ಕಾವೇರಿಗೋಸ್ಕರ ಕರ್ನಾಟಕ ಬಂದ್ ಮಾಡಲೇಬೇಕು. ಅದರಿಂದ ಎಲ್ಲರಿಗೂ ಗೊತ್ತಾಗುತ್ತೆ, ಬಿಸಿ ಮುಟ್ಟಿಸ್ತೀನಿ, ಎಲ್ಲರಿಗೂ ಎಲ್ಲೆಲ್ಲಿ ಏನೇನು ಮಾಡಬೇಕು ಅಂತ ಗೊತ್ತಾಗುತ್ತೆ. ಅದಕ್ಕೆ ಬಂದ್ ಅವಶ್ಯಕತೆ ಇದೆ. ಅಲ್ಲ, ನೀವು ನೋಡಿದ್ರೆ ಬಂದ್ ಮಾಡೋಣ ಅಂತ ಹೇಳ್ತೀರಾ, ಆದ್ರೆ ಮುಖ್ಯಮಂತ್ರಿಗಳು ಬಂದ್ ಬೇಡ ಅಂತವ್ರಲ್ಲ, ಅದಕ್ಕೇನು ಹೇಳ್ತೀರಿ? ನೋಡ್ರಿ, ಯಾರೇ ಅಧಿಕಾರದಲ್ಲಿದ್ರು ಅಧಿಕಾರದ ಪಕ್ಷ ಹೇಳೋದು ಬಂದ್ ಬೇಡ ಅಂತ. ಯಾಕಂದ್ರೆ ಒಂದು ದಿನಕ್ಕೆ 1000 ಲಕ್ಷ ಕೋಟಿ ಒಂದಷ್ಟು ಬರುವಂತ ಏನೇನು ಅನುದಾನಗಳಿದೆ ಅದು ಸಿಕ್ಕಲ್ಲ ಅಂತ ಅವ್ರು ಹೇಳ್ತಾರೆ. ಆಗ್ಲಿ, ಒಂದಷ್ಟು ಕೋಟಿ ಲಾಸ್ ಆಗಲಿ, ಅದರಿಂದ ಏನಾಗಲ್ಲ. ರೈತರಿಗೆ ನೀರು ಬಿಡೋದ್ರ ಬಗ್ಗೆ ಗಮನ ಹರಿಸ್ಲಿ. ಆದ್ರಿಂದ ಬಂದ್ ಮಾಡಲೇಬೇಕು. ಅಲ್ಲ, ಈಗ ನೀವು ಬಂದ್ ಮಾಡಬೇಕು ಅಂದ್ಕೊಂಡಿದ್ದೀರಲ್ಲ, 13ನೇ ತಾರೀಕು ಅಂದ್ರಲ್ಲ, ಅದ್ರೊಳಗೆ ಏನಾರು ನೀರು ಬಿಟ್ಬಿಟ್ರೆ ಏನು ಮಾಡ್ತೀರಾ? ಅಯ್ಯೋ, ದಡ್ಡ ಬಡ್ಡಿದೆ, ಸರಿಯಾಗಿ ಕೇಳು. ನಾನು ಹೇಳೋದೇನಪ್ಪ ಅಂದ್ರೆ, ನೀನು ದಡ್ಡ. ಇವ್ರು ಆಲ್ರೆಡಿ ಕಾವೇರಿ ನೀರು ಹೋಗ್ತಾ ಇದೆ, ಅದ್ಯಾವುದೋ ಕೋರ್ಟ್ ಆದೇಶ ಕೊಟ್ಟಿದೆ, ಅದಿದೆ ಅಂತ ಸ್ವಲ್ಪ ಹೋಗ್ತಾ ಇದೆ. ಇರದೇ ಇಷ್ಟು ನೀರು ಅದನ್ನು ಬಿಟ್ಟು ಹೋಗ್ತಾ ಇದೆ. ಏನೋ ದೇವ್ರ ದಯೆ, ಮಳೆ ಶುರುವಾಗಿದೆ, ಮಳೆ ಚೆನ್ನಾಗಿ ಬಂದು ನೀರು ಸಂಪೂರ್ಣವಾಗಿ ತುಂಬಿ ಹೋದ್ರೆ ನಮ್ಮ ಅಭ್ಯಂತರ ಇಲ್ಲ. ಆದ್ರೆ ಈಗಿರೋ ಪರಿಸ್ಥಿತಿಲಿ ತೊಳೆಯೋಕೆ ಮುಖನ ನೀರಿಲ್ಲ, ಕುಡಿಯೋಕೆ ನೀರಿಲ್ಲ, ನಾವು 2 ಬಿಂದಿಗೆ ಶೇಖರಣೆ ಮಾಡೋದಕ್ಕೆ ಆಗ್ತಾ ಇಲ್ಲ. ಅಂಥದ್ರಲ್ಲಿ ಅವರು ಅಷ್ಟು ಎಕರೆ ಗದ್ದೆಗೆ ನೀರು ಬೇಕು ಅಂದ್ರೆ ಎಲ್ಲಿ ತರೋದು? ಇದು ಸಾಧ್ಯನಾ? ನೀವೇ ಹೇಳಿ. ಅಕ್ಕಪಕ್ಕದ ರಾಜ್ಯದ ಸಹೋದರರೇ, ನೀವು ಹೇಳಿ, ಮಾತಾಡಿ, ನ್ಯಾಯ ಮಾತಾಡಿ. ಚಾನ್ಸೇ ಇಲ್ಲ. ಅಲ್ಲಣ್ಣ, ನೀವು ಇಷ್ಟು ಹೇಳ್ತಾ ಇದ್ರಿ, ಅಕಸ್ಮಾತ್ ನೀರು ಬಿಟ್ಬಿಟ್ರೆ ಏನಾಗತ್ತಣ್ಣ? ನಮ್ಮ ರೈತರು ನದಿ ಮಧ್ಯೆ ನಿಲ್ತಾರೆ. ಆಮೇಲೆ ಎಲ್ಲ ವೃತ್ತಗಳಲ್ಲಿ ಕರ್ನಾಟಕದಾದ್ಯಂತ ಚಳುವಳಿ, ಬಸ್ ಇಲ್ಲ, ಲಾರಿ ಇಲ್ಲ, ಜನಜೀವನ ಅಸ್ತವ್ಯಸ್ತ ಆಗುತ್ತೆ. ಇದಕ್ಕಿಂತ ಹೆಚ್ಚಾಗಿ ಅವ್ರಿಗೆ ನೀರು ಕೊಟ್ರೆ ನಾಳೆ ದಿನ ನಾವು ಹೊಟ್ಟೆಗೆ ಮಣ್ಣು ತಿನ್ಬೇಕಾಗತ್ತೆ. ಇದನ್ನ ತಿಳ್ಕೊಳ್ಬೇಕು. ಅದನ್ನ ಬಿಟ್ಟು ಅವ್ರು ನೀರು ಬಿಟ್ರೆ, ನಾವು ಎಲ್ಲೋ ಕ್ರೀಡಾಂಗಣ ಮಾಡಬೇಕು ಅಂತ ಹೇಳಿದ್ದಾರೆ, ಅಲ್ಲೋಗಿ ಕೆಸರು ಗದ್ದೆ ಮಾಡಿ ನಾವು ಕಂಬಳ ಮಾಡ್ತೀವಿ, ಅಲ್ಲಿ ಸಮತಟ್ಟು ಮಾಡಿ ನಾವು ಕ್ರಿಕೆಟ್ ಆಡಿಸ್ತೀವಿ, ವಾಲಿಬಾಲ್ ಆಡಿಸ್ತೀವಿ, ಕಬಡ್ಡಿ ಆಡಿಸ್ತೀವಿ, ಖೋ ಖೋ ಆಡಿಸ್ತೀವಿ, ತಮಟೆ ಬಡಿಸ್ತೀವಿ, ಜಗ್ಗಣಕ ಅಂತ ಕುಣಿತೀವಿ. ಅಲ್ಲ, ಇಲ್ಲಿ ನೀರು ಬಿಡೋದಕ್ಕೆ ಹೋರಾಟ ಮಾಡಿ ಅಂದ್ರೆ ನೀವು ಕ್ರೀಡಾಂಗಣಕ್ಕೆ ಯಾಕೆ ಹೋಗಿದ್ರಿ? ಅದು ಆ ಹೋರಾಟಕ್ಕೆ ನಿಂತಿದ್ರಲ್ಲ ಯಾಕೆ? ಯಾಕಂದ್ರೆ ನೀರು ಖಾಲಿ ಆದ್ರೆ ನದಿಗಳು ಕ್ರೀಡಾಂಗಣ ತರ ಕಾಣ್ತವೆ. ನೀವು ಇಲ್ಲಿ ಮಾಡೋದನ್ನ ಅಲ್ಲೇ ಮಾಡ್ಕೊಂಡು ಆಟ ಆಡಿ ಅಂತ ಸಾಂಕೇತಿಕವಾಗಿ ಪ್ರತಿಭಟಿಸೋದಕ್ಕೆ ನಾವು ಆ ರೀತಿ ಮಾಡ್ತೀವಿ. ಇದು ಬಂದ್ರ ಒಂದು ವಿಭಾಗ, ನಿನಗೆ ಗೊತ್ತಾಗಲ್ಲ, ದಡ್ಡ.
ಅಲ್ಲ ಅಣ್ಣ 9,000ದಿಂದ 3,000ಕ್ಕೆ ಬಂದದಲ್ಲ ಒಂದು ಸ್ವಲ್ಪ ಪರವಾಗಿಲ್ಲ ಅಲ್ವಾ? ಏನು ಪರವಾಗಿಲ್ಲ ನಿನ್ನ ತಲೆ. 9,000 ಅಲ್ಲ, 3,000 ಅಲ್ಲ, 3 ಅಡಿ ನೀರನ್ನು ನಾವು ಬಿಡೋದಕ್ಕೆ ಸಾಧ್ಯ ಇಲ್ಲ. ಅದು ಬಿಡಬಾರ್ದು. ನೋಡಿ, ನಾನು ಹೇಳೋದಿಷ್ಟೇ. ಮಾಜಿ ಮುಖ್ಯಮಂತ್ರಿಗಳಾಗಿದ್ದಂಥ ಮಾನ್ಯ ಶ್ರೀ ಬಂಗಾರಪ್ಪನವರು ಕೋರ್ಟ್ ಆದೇಶನ ಧಿಕ್ಕರಿಸಿ ನಾನು ಕಾವೇರಿ ನೀರು ಬಿಡೋದಿಲ್ಲ ಅಂತ ಹೇಳದಂಥ ಏಕೈಕ ಗಂಡುಗಲಿ ಬಂಗಾರಪ್ಪನವರು. ಅವತ್ತು ನನ್ನ ಅಧಿಕಾರ ಹೋದ್ರೂ ಸರಿ ನೀರು ಬಿಡಲ್ಲ ಅಂತ ಹೇಳಿದರು. ಇವತ್ತು ಆ ಬಂಗಾರಪ್ಪನವರ ಶಿಷ್ಯ ಅಂತೇಳಿ ನಮ್ಮ ಕನಕಪುರದ ಬಂಡೆಯವರು ಬಂದಿದ್ದಾರೆ. ಅವರ ಗುರುಗಳ ಥರನೇ ಇವರು ನಾನು ನೀರು ಬಿಡಲ್ಲ, ನಾನು ಯಾವುದೇ ತ್ಯಾಗಕ್ಕೂ ಸಿದ್ಧ ಅನ್ನೋ ಮಾತು ಬರಲಿ. ಇವರು ಕೂಡ ಗಂಡುಗಲಿ ಆಗಲಿ, ಚೆಂಡುಗಲಿ ಆಗಲಿ, ಬಂಡೆಗಲಿ ಆಗಲಿ, ಅಂದ್ರೆ ನೀರು ಬಿಡಬಾರ್ದು ಅಂತ ತೀರ್ಮಾನ ತಗೊಳ್ಳೇಬೇಕು ಅಂತ ನೀವು ಹೇಳ್ತಾ ಇರೋದು? ದಡ್ಡ, ನೀರು ಬಿಡಬಾರ್ದು ಅಂತಲ್ಲ, ಪ್ರಕೃತಿ ನೀರು ಎಲ್ಲರಿಗೂ ಹಂಚಿಕೆ ಆಗಲಿ. ಆದರೆ ನೀರು ಬರುವಾಗ ನಮಗೆ ಇಷ್ಟಿದೆ ನೀರು, ತುಂಬ ಬಂದಾಗ ಎಷ್ಟು ಬೇಕಾದರೂ ತಗೊಳ್ಳಿ. ಆದ್ರೆ ನಮ್ಗಿರೋದು ಇಷ್ಟು ನೀರು, ಅದನ್ನೇ ಕೊಡಿ ಅಂತಂದ್ರೆ ನಾವು ನೆಲೆ ಕರಿಯಕ್ಕಾಗತ್ತಾ? ಮಣ್ಣು ತಿನ್ನಕ್ಕಾಗತ್ತಾ? ಅದಕ್ಕೋಸ್ಕರ ನಮ್ಮ ಹೋರಾಟ ನಿಲ್ಲೋದಿಲ್ಲ. ಕರ್ನಾಟಕದ ಬಂದ್ ಮಾಡದೆ ಬಿಡೋದಿಲ್ಲ. ಇವ್ರು ನೀರಿಗೆ ಬಿಟ್ರೆ ಕರ್ನಾಟಕ ಬಂದ್ ಬಂದ್ ಬಂದ್. ಅಯ್ಯೋ, ಮತ್ತೆ ಶುರು ಮಾಡಿದ್ರಯ್ಯ. ಅಲ್ಲ, ಅಷ್ಟ್ರೊಳಗೆ ಮಳೆ ಬಂದ್ಬಿಟ್ರೆ? ಮಳೆ ಬಂದ್ರೆ ಗೇಟ್ ಬಂದ್ ಇರುತ್ತೆ, ಅದನ್ನ ತೆಗಿಸ್ತೀವಿ, ನೀರು ಬಿಡ್ತೀವಿ. ನಾನು ಬಂದು ಮಾಡಲ್ಲ ಅಷ್ಟೇ. ಚೆನ್ನಾಗಿದೆ. ಅದಕ್ಕೆ ಪ್ರಕೃತಿ ಮಾತೆ ಮಳೆರಾಯ ಬರಲೇಬೇಕು. ಯಾವುದೋ ಒಂದು ಸಿನಿಮಾದಲ್ಲಿ ಇದೊಂದು ಹಾಡಿದೆ, ಈ ಮಳೆರಾಯ ನೀನು ಬೇಗ ಬಾ, ಬೇಗ ಬಾ, ಮಳೆರಾಯ ಬೇಗ ಬಾ. ಈ ಸಾಂಗ್ ಎಲ್ಲೋ ಕೇಳದಂಗಿದೆಯಲ್ಲ? ಎಲ್ಲಿ ಕೇಳಿದೀಯಾ? ರಾಮಾಚಾರಿ ನೀನು ಬೇಗ ಬಾ, ಬೇಗ ಬಾ. ಬೇಡ, ಇನ್ನೊಂದು ತಗತ್ತೀನಿ. ಬಂದ ಬಂದ ಮೇಘರಾಜ ನಮ್ಮ ಕಾವೇರಿ ನದಿಗೆ. ಇದು ಈ ಸಿಪಾಯಿ ಸಿಂಹದ ಅಣ್ಣ. ಬಂದ ಬಂದ. ಹೌದಾ? ಅದು ಇದು ಮಾಡಿದಾರ. ಒಟ್ಟಿನಲ್ಲಿ ನಮ್ಮ ಹಂಸಲೇಖ ರವಿಚಂದ್ರನ್ ಅವರ ಕಾಂಬಿನೇಷನ್ ಅಲ್ಲಿ ಇರ್ತಕ್ಕಂಥ ಹಾಡಲ್ಲಿ ನಾನು ಮಳೆರಾಯನ್ ಬನ್ನಿ ಅಂತ ಹೇಳಿದೀನಿ. ನಿನಗೇನು ಕಷ್ಟ ಬರ್ಲಿ, ನಿನಗೇನು ರೋಗ ಬರ್ಲಿ, ನಿಂತ್ಕೋ ಸುಮ್ಮನೆ. ಅಣ್ಣ, ಈ ಕಾವೇರಿ ಹೋರಾಟಕ್ಕೆ ಶಾಶ್ವತವಾಗಿ ಪರಿಹಾರನೇ ಇಲ್ವಾ? ಇದೆ. ಒಂದು, ಮಳೆ ಚೆನ್ನಾಗಿ ಉಯ್ಬೇಕು. ಇಲ್ಲ, ಎಷ್ಟೆಷ್ಟು ಹಂಚಿಕೆ ಮಾಡಬೇಕು ನಾವು ತಕ್ಕ ಕೊಡ್ತೀವಿ. ಇನ್ನೊಂದು, ಮೇಕೆದಾಟು ಯೋಜನೆ ಮಾಡಲೇಬೇಕು. ಅದು ಮಾಡಿದ್ರೆ ನಮಗೂ ಸ್ವಲ್ಪ ಸಮಸ್ಯೆಗಳು ಬಗೆಹರಿತವೆ. ನಮ್ಮ ರಾಜ್ಯದ ನೀರು, ನಮ್ಮ ರಾಜ್ಯದ ನದಿ, ನಮ್ಮ ಕೆಲಸ. ಬಂಡೆಯವರು ಇದನ್ನ ಮಾಡಲೇಬೇಕು. ಮೇಕೆದಾಟು ಮಾಡಲೇಬೇಕು. ಮೇಕೆನ ದಾಟಿಸ್ಲೇಬೇಕು. ಆಗಲೇ ಹೌದಾ ಹುಲಿ ಅವ್ರು ಬಂದು ಅವರು ಗರ್ರ ಅಂದ್ಬಿಟ್ಟು ಹೋಗಿದ್ದಾರೆ. ಇನ್ನಿರೋದು ಒಂದು ತಿಂಗಳಲ್ಲ, 1.5 ವರ್ಷನ ಏನು. ಅಷ್ಟರಲ್ಲಿ ಮೇಕೆ ದಾಟಿಸಿ, ನೀರನ್ನ ಕೊಡಿಸಿ, ರೈತರನ್ನ ಉಳಿಸಿ. ಅಲ್ಲ ಅಣ್ಣ, ಈ ಮೇಕೆದಾಟು ಟಗರು ಇಳಿದ್ಮೇಲೆ ಮೇಕೆ ಸೌಂಡೆ ಮಾಡ್ತಲ್ವ ಅಣ್ಣ? ಯಾಕಣ್ಣ? ನೋಡಿ, ಹುಲಿ ಸಿಂಹ ಆದ್ರೆ ಗರ್ಜನೆ ಮಾಡುತ್ತೆ, ಅದು ಶಬ್ದ ಬರುತ್ತೆ. ಪಾಪ ಮೇಕೆ ಅದೇನು ಮಾಡುತ್ತೆ, ಅಂತ ಪಾಪ ಮೇ ಅನ್ಕೊಂಡಿರುತ್ತೆ. ಅದಕ್ಕೆ ನಾನು ಹೇಳೋದು, ಮೇಕೆನೆ ಇದನ್ನೇ ಹುಲಿ ಹೆಬ್ಬುಲಿಗಳು ಅಂತ ತಿಳ್ಕೊಂಡು ದೊಡ್ಡದಾಗಿ ಗರ್ಜನೆ ಮಾಡಿ ದಾಟಿಸಿ, ಮೇಕೆದಾಟು ಆಗಲೇಬೇಕು. ಕಾವೇರಿ ಕೊಳ್ಳಗಳನ್ನ ಉಳಿಸ್ಲೇಬೇಕು. ಅಣ್ಣ, ಈ ಪಕ್ಕದ ರಾಜ್ಯದ CM ಅದು ಜೋಸೆಫ್ ವಿಜಿಯವರು ಇಲ್ಲಿಗೆ ಭೇಟಿ ಕೊಡ್ತೀನಿ ಅಂತಾರಲ್ಲ, ಬರ್ತಾರ? ಅವರು 3ನೇ ತಾರೀಕು ಬರ್ತೀವಿ ಅಂತ ಹೇಳಿದ್ರು. ಆದರೆ ಇವತ್ತು ರೈತರ ಕಿಚ್ಚು ಹೋರಾಟ ನೋಡಿ ಅವರು ಬರ್ತಾ ಇಲ್ಲ. ಯಾಕೆ? ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಬರಬೇಡಿ ಅಂತ ಹೇಳಿದ್ದಾರೆ. ಯಾಕಂದ್ರೆ ಬಾಯಿ ಬಡ್ಕೊಳ್ಳಿ, ಎಷ್ಟು ಹೋರಾಟ ಆಗ್ತಾ ಇದೆ. ನಮ್ಮ ರೈತರ ಪಾಡ್ ನೋಡ್ತಾ ಇಲ್ವಾ? ಅದಕ್ಕೆ ಅವರೇ ಬರ್ಲಿ. ನಾನು ಅದಕ್ಕೊಂದು ವೇದಿಕೆ ಮಾಡ್ತೀನಿ, ಬಂದು ನೀರು ನೋಡ್ಲಿ. ನಮ್ಮ ಹತ್ರನೇ ತಿನ್ನಕ್ಕಿಟ್ಟಿಲ್ಲ, ನನಗೆ ಮಡಕಿಟ್ಟು, ನಿಮ್ಗೆ ಕೊಡ್ಲಿ ಬಿಸಿ ಇಟ್ಟು ಅಂತ. ನಮ್ಗಿರೋದೇ ಮಡಕಿಟ್ಟು ಅಂದ್ರೆ ತಂಗ್ಳಿಟ್ಟು. ಇನ್ನೇನ್ ತಗೊಂಡು ಹೋಗ್ತೀನಿ ಅಂತ ತೋರಿಸ್ಬೇಕು. ಅದಕ್ಕೆ ಒಂದು ವೇದಿಕೆ ಮಾಡ್ತೀನಿ, ಅವ್ರು ಬರ್ಲಿ, ನೋಡ್ಲಿ, ಒಂದ್ ಲೋಟ ನೀರು ಕುಡ್ಕೊಂಡು ಮನೆಗೆ ಹೋಗ್ಲಿ. ಈ ಕಾವೇರಿ ಹೋರಾಟಕ್ಕೆ ಯಾರೆಲ್ಲ ಸಪೋರ್ಟ್ ಮಾಡ್ತಾ ಇದಾರೆ ನಿಮ್ಗೆ? ದಡ್ಡ, ಕಾವೇರಿ ಹೋರಾಟ ಅಂದ್ರೆ ಕೆಚ್ಚೆದೆಯ ಕನ್ನಡಿಗರ ನಾಲಿಗೆಗಳು, ಕಿವಿಗಳು ನಿಲ್ಲುತ್ತವೆ. ಇವತ್ತು ಸಿನಿಮಾ ಮಂದಿ ಆಗ್ಬೋದು, ಆಟೋದವರಿಂದ ಬೆಂಬಲ ಇದೆ, ರೈತರಿಂದ ಬೆಂಬಲ ಇದೆ,
ಎಲ್ಲರೂ ಕೂಡ ನಮಗೆ ಬೆಂಬಲ ಕೊಡ್ತಿದ್ದಾರೆ. ಇಡೀ ಅಖಂಡ ಕರ್ನಾಟಕ, ಉತ್ತರ ಕರ್ನಾಟಕ, ದಕ್ಷಿಣ ಕನ್ನಡ, ಆ ಕನ್ನಡ ಈ ಕನ್ನಡ ಇಲ್ಲ, ಅಖಂಡ ಕರ್ನಾಟಕದ ಜನತೆ ನಮಗೆ ಬೆಂಬಲವಾಗಿ ನಿಂತಿದ್ದಾರೆ. ನಮಗೇನಾದರೂ ಕಾವೇರಿ ನೀರ್ದು ಅನ್ಯಾಯ ಆದರೆ ಹೋರಾಟ ವಿಶೇಷ ವಿಭಿನ್ನ ಇರುತ್ತೆ, ಬಂದ್ ಆಗುತ್ತೆ. ಮುಂದಿನ 1 ದಿನಗಳಲ್ಲಿ ನಮ್ಮ ಕಾವೇರಿ ಉಳಿಸ್ಲೇಬೇಕು. ಎಲ್ಲರೂ ಇದ್ರ ಜೊತೆ ಕೈ ಜೋಡಿಸ್ಲೇಬೇಕು. ನೀನು ಕೈ ಜೋಡಿಸು. ಕೈ ತೊಳೆದಿದೀಯಾ? ಈಗ ಮಂಡ್ಯದ ರೈತರು ಕೇರಳಿ ಕೆಂಡವಾಗಿದ್ದಾರೆ. ಅದಕ್ಕೆ ನಮ್ಮ ಚಿತ್ರರಂಗದಲ್ಲಿ ನೇರವಾಗಿ ಮಾತನಾಡಿ ರಾಜೀನಾಮೆನ ಕೊಟ್ಟಂಥ ವ್ಯಕ್ತಿ ಮಂಡ್ಯದ ಗಂಡು ಬರ್ತಾ ಇದ್ದಾರೆ. ನಾನೀಗ ಹೋಗ್ತೀನಿ, ಅವ್ರನ್ನ ಕಳಿಸ್ತೀನಿ, ಬರ್ತೀನಿ. ಸರಿ ಅಣ್ಣ. ಆಮೇಲೆ ಕನ್ನಡ ಶಾಲು ಹಾಕು, ಬಿಳಿ ಬಿಳಿ ಬಟ್ಟೆ ಹಾಕು. ಹಳ್ಳಿ ರೈತ ಅಣ್ಣ. ರೈತನಾಗ್ಲಿ, ಹೋರಾಟದ ದಿನ ಅದನ್ನ ಹಾಕೊಂಡು ಬಾ. ಆಯ್ತು. ಒಂದು ಚಿತ್ರಾನ್ನ 2 ವಡೆ ಇದೆ, ತಿನ್ನುವಂತೆ ಬಾ. ತಮಟೆ ಶಬ್ದ ಹಾಕ್ಸು. ಅಂಬರೀಷ್ ಅಣ್ಣ ಬತ್ತವ್ರೆ ಅಂತ ಹೇಳ್ತಾವ್ರೆ. ಲೇ ಚಕ್ರೆ ಸೂರಿ, ಅಂಬರೀಷ್ ಅಣ್ಣನ ಸಾಂಗ್ ಹಾಕು, ಅಣ್ಣ ಜೋಸಲ್ ಬರ್ಲಿ. ಏಯ್, ನನ್ನ ಕೈ ಹಾಕಿಲ್ಲ ಕಣ್ಲಾ, ವಯಸ್ಸಾಯ್ತು ವಯಸ್ಸಾಯ್ತು. ಏನ್ಲ ಹಂಗ್ ನೋಡ್ತಾ ಇದೀಯಾ? ಕನ್ಫ್ಯೂಸ್ ಆಯ್ತಾ ಇದೆ ಅಣ್ಣ. ಲೇ, ಕನ್ಫ್ಯೂಸ್ ಮಾಡ್ಕೋಬೇಡ. ನೋ ವೇ, ಚಾನ್ಸೇ ಇಲ್ಲ. ಅದು ಅಂಬರೀಷ್ ಅಣ್ಣ, ಇದು ಅಂಬರೀಷ್ ಅಣ್ಣನ ಅಭಿಮಾನಿ. ಅದನ್ನ ತಿಳ್ಕೊ. ನನ್ನಂತ ಕೋಟ್ಯಾಂತರ ಅಭಿಮಾನಿಗಳು ಅಂಬರೀಷ್ ಅಣ್ಣನಿಗಿದ್ರು. ಆದ್ರಿಂದ ನಾನು ಅವ್ರ ಅಭಿಮಾನಿಯಾಗಿ ಇಲ್ಲಿ ಬಂದಿದ್ದೀನಿ. ಅಲ್ಲ ಅಣ್ಣ, ಅಲ್ಲಿ ಕಾವೇರಿ ಹೋರಾಟ ನಡೀತಾ ಇದೆ, ನೀವು ಇಲ್ಲಿಗೆ ಬಂದಿದ್ದೀರಲ್ಲಣ್ಣ. ಲೇ, ಮುಚ್ಚಲ ಬಾಯನ. ನಾನು ಕಾವೇರಿ ನೀರು ಹೋರಾಟದಲ್ಲಿ ಕಾವೇರಿ ವಿಚಾರವಾಗಿ ರಾಜೀನಾಮೆ ಕೊಟ್ಟಂತ ಮಂಡ್ಯದ ಗಂಡು. ಗೊತ್ತು ಅಣ್ಣ, ಗೊತ್ತು 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 ಗೊತ್ತು. ಮತ್ತೆ ಲೇ, ಯಾವಾಗಲೂ ಅಷ್ಟೇ ಕಣ್ಲ, ನಮ್ಮ ಮಂಡ್ಯ ಜನ ಅಂದ್ರೆ ಮಾತು ಹೊರಟು ಮನಸ್ಸು ಬೆಣ್ಣೆ ಬೆಣ್ಣೆ. ಯಾವತ್ತು ತಿಳ್ಕೊ ಅಣ್ಣ, ಈ ಕಾವೇರಿ ಹೋರಾಟ ಏನಾರು ನಿಲ್ಸ್ಬಿಡ್ತೀರಾ? ನೋ ವೇ, ಚಾನ್ಸೇ ಇಲ್ಲ. ಕಾವೇರಿ ಅಂದ್ರೆ ಎಲ್ಲರ ಒಡನಾಟ. ಆದ್ರೆ ನೀರೇ ಇಲ್ಲ ಅಂದ್ಮೇಲೆ ಹಂಗೆಲ್ಲ ಕೊಡಕ್ಕಾಯ್ತದೆ? ಅವ್ರಿಗಾದ್ರೂ ಸ್ವಲ್ಪ ತಿಳ್ಕೊಬೇಡವಲ್ಲ. ದೊಡ್ಡವರು ತಿಳ್ಕೋಬೇಕು. ನಾವು ಬಿಡ್ತೀವಿ ನೀರ ಅನ್ನೋದಕ್ಕೆ ಒಂದು ಲೆಕ್ಕಾಚಾರ ಬೇಕು. ಮನೇಲಿ ನಮಗೆ ಇಲ್ಲ ಅಂದ್ರೆ ನಾವು ಹೆಂಗ್ ಕೊಡಕ್ಕಾಯ್ತದೆ? ನಿಜ, ಕರೆಕ್ಟ್ ಸರ್. ಅಣ್ಣ, ನಾವು ಕಾವೇರಿ ಹೋರಾಟದಲ್ಲಿ ನೀನಿದ್ರೆ ನಮ್ಮ ಮಂಡ್ಯ ಜನತೆಗೆಲ್ಲ ಇಡೀ ಕರ್ನಾಟಕ ಒಂಥರ ಆನೆ ಬಲ ಇದ್ದಂಗೆ ಕಾರಣ. ನಮ್ಮ ಮಂಡ್ಯದ ಗಂಡು ಅಂಬರೀಷ್ ಅಣ್ಣ ಮೇಲವ್ರೆ ಕಣ್ಲಾ. ಅವರು ನಮ್ಗೆಲ್ಲ ಆಶೀರ್ವಾದ ಮಾಡವ್ರೆ. ಆದ್ರಿಂದ ನಾನು ಹೇಳೋದೇನಪ್ಪ ಅಂದ್ರೆ, ಕಾವೇರಿ ಹೋರಾಟ, ರೈತರ ಹೋರಾಟ, ವಿದ್ಯಾರ್ಥಿಗಳ ಹೋರಾಟ, ಹಿರಿಯರ ಹೋರಾಟ, ಕಿರಿಯರ ಹೋರಾಟ ಅಂತ ಎಲ್ಲದಕ್ಕೂ ನಾವು ಬರ್ತೀವಿ. ನಮ್ಮ ಚಿತ್ರರಂಗ ಕಾವೇರಿ ನೀರಿಗಾಗಿ ಸಪೋರ್ಟ್ ಮಾಡುತ್ತೆ. ನಾವು ನಿಮ್ಮ ಜೊತೆಗಿದ್ದೀವಿ ಅಂತ ಹೇಳುತ್ತೆ. ಅದಕ್ಕೆ ಅದನ್ನು ಅರ್ಥಕೊಂಡು ಕಾವೇರಿ ನೀರನ್ನ ನಮಗೆ ಸರಿಯಾಗಿ ಉಳಿಸಿ. ಇಲ್ಲ ಅಂತಂದರೆ ಭಾಳ ಕಷ್ಟ ಆಯ್ತದೆ. ಅಲ್ಲ, ಈಗ ಪಕ್ಕದ ರಾಜ್ಯದ CM ಅವರು ಸಿನಿಮಾ ರಂಗದಲ್ಲೇ ಇದ್ದವರು. ಅವರು ನೀವು ಒಂದು ಮಾತು ಹೇಳ್ಬೋದಲ್ಲ? ಲೇ, ಬಡ್ಡೆ ಇದನ್ನೇ ಸಿನಿಮಾ ರಂಗದವ್ರು ಅವ್ರು ಏನ್ಬಿಟ್ಟು ಏನು ಫೋನ್ ಮಾಡಿದ ತಕ್ಷಣ ನಾವು ನೀರು ಬೀಳಲ್ಲ ಅಂತ ಅವ್ರು ಸುಮ್ಮನಾಗಲ್ಲ ಕಡ್ಲ. ನಾನು ಹೇಳೋದು, ಇದಕ್ಕೆ ಸರಿಯಾದ ಒಂದು ಪರ್ಯಾಯವಾಗಿ ಒಂದು ಯಾವುದಾದ್ರೂ ಪರಿಹಾರ ಸಿಗಲೇಬೇಕು. ಅಣ್ಣ, ಈ ಹೋರಾಟ ಎಲ್ಲ ನಿಲ್ಲಬೇಕು ಅಂದ್ರೆ ಏನು ಮಾಡಬೇಕು? ನೀರು ಬಿಡಬಾರ್ದು. ನಮ್ಮ ರೈತರಿಗೆ ಇರೋ ನೀರು ಬಳಸ್ಕೋಬೇಕು. ನಮಗ್ ಮಡಿಕೋಬೇಕು ನೀರ. ಹೌದು, ಹೋರಾಟ. ಮತ್ತೆ ಇನ್ನೇನು ಅನ್ಕೊಂಡೆ, ಮಳೆ ಬರಬೇಕು. ಮತ್ತೆ ಇವ್ರು ಬಿಡ್ತೀನಿ ಅಂತಾರಲ್ಲ, ಈ ಕೋಟು ಪಾಟು ಅನ್ಕೊಂಡು. ಮಾಡೋದು ಇಲ್ಲ, ಮಾಡೋದು ಇಲ್ಲ. ನೀನು ಕೇಳಿಸ್ಕೊಳ್ಳ, ನಿನಗೆ ಅರ್ಥ ಆಗೋದಿಲ್ಲ. ನಾನು ಹೇಳೋದು, ಅವರು ದೊಡ್ಡವರು, ಅವ್ರು ಬೇಕಾದಾಗ ಮಾತಾಡ್ಬೋದು. ಇಲ್ಲಿ ಬಂದು ಕಷ್ಟ ಅರ್ಥ ಮಾಡ್ಕೊಳ್ಳಿ ಅಂತ ನಾನು ಯಾವಾಗಲೂ ಹೇಳ್ತೀನಿ. ಆದ್ರಿಂದ ನಮ್ಮದು ಕಾವೇರಿ ನೀರು ಬಿಡೋ ಜಾಯಮಾನ ಅಲ್ಲ. ಅಲ್ಲ, ಪ್ರತಿ ಸರಿ ನಮಗನ್ಯಾಯ ಆದಾಗ ಹೋರಾಟ ಇದ್ದೇ ಇರುತ್ತೆ. ಇವತ್ತೊಂದು ಸರ್ಕಾರಕ್ಕೆ ಕೈ ಮುಗಿದು ಮನವಿ ಮಾಡ್ತಾ ಇದ್ದೀನಿ, ದಯವಿಟ್ಟು ನೀರಿಗಾಗಿ ಯಾವ್ಯಾವ ಯೋಜನೆ ಇದೆ ಎಲ್ಲ ತಗೊಂಬಂದು ಡ್ಯಾಮ್ ಕಟ್ಟೋದಾದ್ರೆ ಇನ್ನೊಂದು ಕಟ್ಟಿ ರೈತರನ್ನೆಲ್ಲ ಉಳಿಸ್ರಪ್ಪ. ಸರಿ ಕಣ್ಲಾ, ಬರ್ತೀನಿ. ಅಣ್ಣ, ಎಲ್ಲಿಗೆ ಹೋಗ್ತಾ ಇದ್ದೀರಾ? ನಿನಗೆ ಹಾಕ್ಬೇಕದು, ಮುಚ್ಕೋವಾಗಲೇ. ಮಂಡ್ಯದ ಗಂಡು. ಅಂಬರೀಷ್ ಅಣ್ಣ ಕೈಲಿ ಬಯಸ್ಕೊಳ್ಳೋದೇ ಒಂದು ಚಂದ. ಅಂಬಿ ಅಣ್ಣನ ನೆನೆಸಿದ್ದ ನಮ್ಮ ಗೋಪಿ ಅಣ್ಣಗೂ ಒಂದು ಥ್ಯಾಂಕ್ಸ್ ಹೇಳ್ಬೇಕು. ಅಯ್ಯೋ, ನಮ್ಮ ಟಗರು ರಾಮಯ್ಯನವ್ರು ಬರ್ತಾ ಇದ್ದಾರೆ. ಅಣ್ಣಗೆ ಅಲ್ಲ ಅಲ್ಲ ಅಲ್ಲ, ಇದೇನಿದು ಹೋಗು ಅಂತಲ, ಇಲ್ಲ ಇದು ಎತ್ತು ಅಂತಲ? ಏಯ್, ಕೊಡತ್ತಿ ನೋಡು ಕಪಾಲ್ಕೆ. ಈ ನೃತ್ಯಗಳೆಲ್ಲ ಮಾರಿ ಕುಣಿತ, ಗೆಜ್ಜೆ ಕುಣಿತ, ಮಾರಿ ಗೆಜ್ಜೆ ಅಂತ ಊರ್ಲಿ
ಮಾರಮ್ಮನ ಹಬ್ಬ, ದೇವ್ರ ಹಬ್ಬ, ಊರಬ್ಬ ಅಂತೇಳಿ ಎಲ್ಲರೂ ಕೂಡ ಈಗಂತ ಓ ಅಂದ್ರೆ ಬನ್ನಿ ಬನ್ನಿ ಏಯ್ ಹಾಕ್ಸ್ಕೊಳ್ಳಿ ಅಂದ್ರೆ ಅರ್ಥ ಅರ್ಥ ನಮ್ಮ ಹೇಳ್ತೀನಿ ಕೇಳಿ. ಕುಣಿತ ಮಾರಿ ಕುಣಿತದ್ದು ಒಂದು ಸ್ಟೆಪ್ ಅದು ಈಗಂತ ಹಿಂಗೆ ಮುಂದಕ್ಕೆ ಹೋಗಿ ಕೈ ಎತ್ತಬೇಕು. ಬನ್ನಿ ಒಳಗ್ ಬನ್ನಿ ಹಾಕ್ಸ್ಕೊಳ್ಳಿ ತಿನ್ಕೊಳ್ಳಿ ಹೋಗಿ ಅಂತಲ. ಅಯ್ಯೋ ಅಯ್ಯೋ ಅಲ್ಲ ನಾನು ನೋಡಿನಿ ನಮ್ಮ ತಾಯಿ ಊರಲ್ಲಿ ಹೊಸೊಳಲ್ಲಿ ರಂಗ ಕುಣಿತಾರೆ ಇದೇ ತರ. ಹೊಸಗೊಳ್ಳ ನಿಮ್ಮ ತಾಯಿಯವರು. ಕ್ಯಾರ್ಪೆಟ್ ಹೊಸಳು. ನಮ್ದು ಸಿದ್ದರಾಮಯ್ಯ ನುಂಡಿ. ಓ ಅದೆಲ್ಲ ಇರ್ಲಿ. ಏಯ್ ಯಾಕೆ ಭೂತ ರೋಗ ಬಂದವನಾಗ ಅಳ್ತಿದೆ? ಏಯ್ ನಾನು ಯಾಕೆ ಕಳ್ತಾ ಇದ್ದೀನಿ ಅಂತ ಕೇಳ್ತಾ ಇದ್ದೀರಾ? ಏಯ್ ಅದನ್ನೇ ಹೇಳು ಒಂದದ್ದು. ನೀವು ರಾಜಕೀಯದಲ್ಲಿ ಒಂಥರ ಸ್ಪೈಡರ್ ಮ್ಯಾನ್, ಐರನ್ ಮ್ಯಾನ್, ಸೂಪರ್ ಮ್ಯಾನ್ ಆ ಥರ ಇದ್ದವರು ನೀವು. ಆದ್ರೆ 2028ಕ್ಕೆ ನಾನು ರಾಜಕೀಯನೇ ಬೇಡ ಅಂತ ಹೇಳ್ತಾ ಇದ್ದೀರಂತಲ್ಲ, ಅದು ಕೇಳಿ ಭಾಳ ನನಗೆ ಖೇದ ಉಂಟಾಗೋಯ್ತು ಮನ್ಸು. ಏಯ್ ಈ ಮನುಷ್ಯಕ್ಕೆ ಆ ರೀತಿ ಮಾಡ್ಕೋಬೇಡ. ನಾನು ಹೇಳಿರೋದು ಏನಪ್ಪ ಅಂದ್ರೆ 2028ಕ್ಕೆ ನಾನು ಚುನಾವಣೆನ ಸ್ಪರ್ಧಿಸಲ್ಲ. ನಮ್ಮ ಮಗ ಸ್ಪರ್ಧಿಸ್ಬೋದಲ್ವಾ? ಅದಕ್ಕೆ ನಾನು ಆ ದೃಷ್ಟಿನಲ್ಲಿ ನಾನು ಎಲೆಕ್ಷನ್ಗೆ ನಿಲ್ಲಲ್ಲ ಅಂತ ಹೇಳಿದ್ದೀನಿ ಹೊರತು ನಾನು ರಾಜಕಾರಣನೇ ಬಿಟ್ಬಿಡಲ್ಲ ಅಂತೇಳಿಲ್ಲ. ಸರ್ ಅಳಿ ಅಲ್ಲ ಮಗಳ ಗಂಡ ಅಂತ ಹೇಳ್ತಾ ಇದ್ದೀರಿ. 2028ಕ್ಕೆ ನಿಮ್ಮ ಪಕ್ಷ ಅಧಿಕಾರಕ್ಕೆ ಬಂತು ಅಂದ್ರೆ ನೀವೇ CM ಆಯ್ತೀರಾ ಅಂತ ನಾನು ಅನ್ಕೊಂಡಿದ್ದೀನಿ. ನೋಡಿದ್ರೆ ನೀವು ರಾಜಕೀಯನೇ ಬೇಡ ಅಂತ ಇದ್ರಿ. ನೋಡಪ್ಪ, ಆಲ್ರೆಡಿ CM ಬಂಡೆಯವರಾಗಿದ್ದಾರೆ. 2028ರಲ್ಲಿ ಹೈಕಮಾಂಡ್ ಆದೇಶ ಮಾಡಿದ್ರೆ ಮತ್ತೊಮ್ಮೆ ಮುಖ್ಯಮಂತ್ರಿ ಆಗ್ಬೋದು. ಇಲ್ಲ ಸೆಂಟ್ರಲ್ ನಮ್ಮ ಕೈ ಪಕ್ಷ ಬಂದ್ರೆ ನಮ್ಮನ್ನ ರಾಜ್ಯಪಾಲರು ಮಾಡಬಹುದು, ಇಲ್ಲ ಪ್ರೈಮ್ ಮಿನಿಸ್ಟರ್ ಮಾಡಬಹುದು. ಈಗ ಸಂಪುಟ ರಚನೆ ಮಾಡ್ತಾ ಇದೆಯಲ್ಲ, ಅದರಲ್ಲಿ ನಿಮ್ಮ ಒಂದು ಏನಾರ ಕೈವಾಡ ಏನಾರು ಇದೆಯಾ? ಒಳತಿ ನೋಡು ಕಪಾಲ್ಕೆ, ಕೈ ಓಡನೂ ಇಲ್ಲ, ಕೈ ಬೋಂಡನೂ ಇಲ್ಲ, ಕೈ ಬೊಜ್ಜಿನೂ ಇಲ್ಲ, ಕೈ ಚಳಕನೂ ಇಲ್ಲ. ಪ್ರೆಸೆಂಟ್ ಕನಕಪುರದ ಬಂಡೆ CM ಅವರು ಅಧ್ಯಕ್ಷರು ಎಲ್ಲ ಸೇರಿ ಡೆಲ್ಲಿಗೆ ಹೋಗಿದ್ವಿ. ಸುಮಾರು 25 ಸಚಿವರ ಪಟ್ಟಿನ ನಾವು ಪಟ್ಟಿ ಮಾಡಿಕೊಟ್ವಿ. ಅದರಲ್ಲಿ ಸುಮಾರು 18ರಿಂದ 20 ಜನ ಮೋಸ್ಟ್ಲಿ ಸಚಿವರಾಗ್ಬೋದು. ಅದರಲ್ಲಿ ನಮ್ಮ ಕಡೆಯವರು, ಬಂಡೆ ಕಡೆಯವರು, ಅಧ್ಯಕ್ಷರ ಕಡೆಯವರು ಅಂತೇನಿಲ್ಲ. ನಾವೆಲ್ಲೂ ಕೈ ತೋರಿಸಿಲ್ಲ. ಹೈಕಮಾಂಡ್ ಏನು ಲಿಸ್ಟ್ ಕೊಡುತ್ತೆ ದಟ್ ಈಸ್ ದ ಫೈನಲ್ ಲಿಸ್ಟ್. ನಾನು ಒಂದು ಲಿಸ್ಟ್ ಕೊಡ್ತೀನಿ, ಬಂಡೆಯವರು ಒಂದು ಲಿಸ್ಟ್ ಕೊಡ್ತಾರೆ, ಆ ಕಡೆ ಅಧ್ಯಕ್ಷರು ಒಂದು ಲಿಸ್ಟ್ ಕೊಡ್ತಾರೆ. ಆಮೇಲೆ ಎಲ್ಲ ಡೆಲ್ಲಿಗೆ ಬಂದ್ಬಿಟ್ಟು ನಮಗೆ ಕೊಡಿ ಅಂತಾರೆ. ಆದರೆ ಹೈಕಮಾಂಡ್, ನಮ್ಮ ಕೈ ಪಕ್ಷದ ಹೈಕಮಾಂಡ್ ಏನು ಹೇಳ್ತದೋ, ಯಾವ ಲಿಸ್ಟ್ ಕೊಡ್ತದೋ ಅವರೇ ಸಚಿವರು. ಅವ್ರ ಕಡೆಯವ್ರು ಜಾಸ್ತಿಯಾಗಿ ನಿಮ್ಮ ಕಡೆಯವ್ರು ಕಮ್ಮಿ ಆಗ್ಬಿಟ್ರೆ ಒಡೆದಾಟಗಳಾಗಲ್ವಾ ಅಂತ. ಒಡತೆ ನೋಡು ಕಪಾಲ್ಕ, ನೀನು ನಿಮ್ಮಂಥವ್ರು ಪಕ್ಷದವರು ಇವರೆಲ್ಲ ಬೇಕು ಅಂತ ಏನಾದರೂ ಹುನ್ನಾರ ಮಾಡ್ತಿದ್ದಾರೆ ಹೊರತು ನಮ್ಮಲ್ಲಿ ಯಾರಿಗೂ ಬೇಸರ ಇಲ್ಲ. ಇಲ್ಲಿ ನೋಡಿದ್ರೆ ಕಾವೇರಿ ಹೋರಾಟ ನಡೀತಾ ಇದೆ, ನೀರಿಲ್ಲ ಅಂತ ನಾವೇ ಬಾಯ್ ಬಿಡ್ಕೊತಾ ಇದೀವಿ. ಇದ್ರ ಕಡೆ ಗಮನ ಇಲ್ದೇ ಈ ಸಂಪುಟ ರಚನೆ ಕಡೆಗೆ ನಿಂತಿದ್ರೆ ಹೆಂಗೆ ಅಂತ. ನಿನಗೆ ಮಾನ ಮರ್ಯಾದಿಲ್ವಾ? ಅಲ್ಲಪ್ಪ, ಸಂಪುಟ ರಚನೆ ಇದ್ರು ನಮ್ಮ ಸರ್ಕಾರ, ನಾವು ಮೇಕೆದಾಟು ಬಗ್ಗೆನೂ ಮಾತಾಡಿದ್ವಿ. ಇವತ್ತು ಕಾವೇರಿ ನೀರು ನಾವು ಬಿಡೋಕ್ಕಾಗೋದಿಲ್ಲ, ಇಷ್ಟಿದೆ ಅಂತ ಮನವರಿಕೆ ಮಾಡಿಕೊಟ್ಟಿದ್ದೀವಿ. ಆದರೆ ಒಂದಷ್ಟು ಈ ಕಾವೇರಿಗೆ ಸಂಬಂಧಪಟ್ಟಂಗೆ ಒಂದಷ್ಟು ಕಾನೂನು ಕಟ್ಟಳೆಗಳಾಗ್ಬಿಟ್ಟಿದೆ. ಅದೇ ಆಗಿರೋ ತಪ್ಪು. ಅದರ ಪ್ರಕಾರ ಏನು ಬಿಡಬೇಕು ಅದನ್ನು ನಾವು ಬಿಡಬೇಕಾಯ್ತದೆ. ಆದರೆ ನೀರು ಫುಲ್ ಇದ್ರೆ ನಾವು ಬಿಡಬೇಕಾಯ್ತದೆ. ನೀರೇ ಇಲ್ಲ, ಕಾವೇರಿ ನೀರಲ್ಲ ಅಂದರೆ ನಾವು ಬಿಡೋಕ್ಕಾಗಲ್ಲ. ಆದ್ದರಿಂದ ಬಂದು ನೋಡಲಿ, ನೀರಿದೆಯಾ ಇಲ್ವೋ ನೋಡಲಿ. ನೀರಿದ್ರೆ ತಗೊಂಡೋಗ್ಲಿ, ಇಲ್ಲ ಅಂದರೆ ನಮ್ಮವ್ರು ಬಿಡೋಕ್ಕಾಗಲ್ಲ. ಮತ್ತೆ ಇದಕ್ಕೇನಣ್ಣ ಪರಿಹಾರ? ಪರಿಹಾರ ಏನಿಲ್ಲ, ಮಳೆ ಚೆನ್ನಾಗಿ ಬಿದ್ದರೆ ಒಂದು 4-5 ದಿನ ಎಲ್ಲ ಕುಡುಗು ಕಡೆಗೆ ಮಳೆ ಸ್ಟಾರ್ಟ್ ಆಗದೆ, ಇನ್ನೇನು 2-3 ದಿನದಲ್ಲಿ ತುಂಬ್ಕೊಳ್ಳುತ್ತೆ. ಈ ಮಾತೇ ಬರಲ್ಲ ಇನ್ನು, ಯಾಕಂದ್ರೆ ನೀರು ಹೋಯ್ತದಲ್ಲ, ಈ ಇಶ್ಯೂನೇ ಕ್ಯಾನ್ಸಲ್ ಆಯ್ತದೆ. ಆದ್ದರಿಂದ ಮಳೆರಾಯ ಬರಲಿ, ಆದರೆ ನಮ್ಮ ಹತ್ರ ನೀರಿಲ್ಲದೆ ನಾವು ಯಾರಿಗೂ ಕೊಡೋಕ್ಕಾಗಲ್ಲ. ಇಲ್ಲ ಅಂದ್ಬಿಟ್ರೆ ನಮ್ಮ ತಿನ್ನೋಕನ್ನ ಇರೋಕ್ಕಿಲ್ಲ. ಆಮೇಲೆ ಆಯ್ತಾಯ್ತು, ನಾವು ಹೋರಾಟ ಮಾಡೋಣ, ಬಂದ್ ಮಾಡೋಣ, ನ್ಯಾಯ ಕೇಳೋಣ, ಆದರೆ ಎಲ್ಲವೂ ಕೂಡ ಶಾಂತಿಯುತವಾಗಿರಬೇಕು. ಈಗ ಇಲ್ಲಿ ಕೆಲವು ಹೋರಾಟಗಾರರು ಬಂದ್ ಮಾಡಬೇಕು ಅಂತಾರೆ. ಇಲ್ಲಿ ನಿಮ್ಮ ಬಂಡೆಯವರು ಬಂದ್ ಬೇಡ, ಅವಶ್ಯಕತೆ ಇಲ್ಲ ಅಂತಾರೆ. ಅವರು ಬೇಡ ಅಂದರು, ಕನ್ನಡ ಪರ ಸಂಘಟನೆಗಳು ಬೇಡ ಅಂದರು. ಆದ್ದರಿಂದ ಈ ಬಂದ್ ಅಂತಕ್ಕಂಥದ್ದು
ಬರೋದೇ ಇಲ್ಲ. ಹ್ಞೂ ಅದರಿಂದ ಬಂದ್ ಮಾಡೋದು ಬೇಡ. ಹಾಂ ನ್ಯಾಯಸಮ್ಮತವಾಗಿ ನಾವು ಕೂಡ ಅಪೀಲ್ ಮಾಡ್ಕತ್ತೀವಿ. ಕಾವೇರಿ ನೀರನ್ನ ಉಳಿಸ್ಕತ್ತೀವಿ. ಅಂದರೆ ನೀವು ಹೇಳೋ ಹೆಚ್ಚಿಗೆ ಬಂದರೆ ಕೊಡ್ತೀವಿ, ಮಳೆ ಹೋದ್ರೆ ಫುಲ್ ಆಗಿ ಕೊಡ್ತೀವಿ. ಈಗ ಇರೋದ್ರಲ್ಲಿ ಕೊಡೋಕ್ಕಾಗಲ್ಲ ಅಂದರೆ ಕೊಡೋಕ್ಕಾಗಲ್ಲ. ನೀವು ಹೇಳ್ತಾ ಇರೋದು ಮಳೆ ಬಂದು ಡ್ಯಾಮ್ಗಳು ತುಂಬಿದ್ರೆ ಬೇಕಾದ್ರೆ ನೀರು ಬಿಡ್ತೀವಿ, ಇಲ್ಲ ಅಂದರೆ ಇಲ್ಲ. ಇನ್ನೆಲ್ಲಿ ನೀರು ಬಂದು ಅಲ್ಲೇ ಬರಬೇಕು ಕಯ್ಯ. ಸರಿ ನಂಗೆ ಟೈಮ್ ಆಯಿತು. ಹೊಸ ಸಚಿವರು ಯಾರು ಅಂತ ಸ್ವಲ್ಪ ಬದಲಾವಣೆ ಇದ್ದಂತೆ ನಾ ಬರಲ್ಲ. ಅಯ್ಯಯ್ಯೋ ಮತ್ತೆ ಸಂಪುಟ ರಚನೆ ಅಂತ ಹೊಂಟೋದ್ರಲ್ಲ. ಎಲ್ಲ ವೀಕ್ಷಕರಿಗೂ ನಾನು ಹೇಳೋದು, ಇಲ್ಲಿವರೆಗೂ ಆದಂಥ ಮಾತುಕತೆಯಲ್ಲಿ ಸ್ವಲ್ಪ ಹಾಸ್ಯ, ಸ್ವಲ್ಪ ಸೀರಿಯಸ್ ಆಗಿರ್ತದೆ. ಯಾರು ಹಾರ್ಟಿಗೆ ತೊಗೋಬೇಡಿ. ನೀವು ನೋಡ್ತಾ ಇದ್ರಿ ಗಿಲಿ ಗಿಲಿ ಪಾಲಿಟಿಕ್ಸ್. ಇದೇ ರೀತಿ ನಿಮ್ಮನ್ನ ಮನರಂಜಿಸೋಕ್ಕೆ ಬರ್ತಾ ಇರ್ತೀವಿ. ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್. ಗಿಲಿ ಗಿಲಿ